होटल बाग मारे जायके की दुनिया में नया आविष्कार। मटकी दम बिरयानी का हुआ है शाहकार। शाही पकवान के तरीके से तजुर्बेकार। जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। राज्य का पहला तैरता हुआ पुल टूरिस्ट को लहरों पर चलने का दिलाएगा एहसास। राज्य का पहला और देश का दूसरा तैरता हुआ पुल उडुपी के मालपे बीच पर निर्माण किया गया है। टूरिस्ट के लिए आकर्षित और समुद्र की लहरों पर चलने का एहसास दिलाएगा ये तैरता हुआ पुल। ये अनोखा और नायाब तैरता हुआ पुल मकामी लोगों के सहयोग से पर्यटन को बढ़ावा देने के लिए बनाया गया है। 100 मीटर लंबा और 3.5 मीटर चौड़ा ये पुल 80 लाख की लागत से बनाया गया है। फोंटोनस ब्लॉक से तैयार इस पुल को समंदर के किनारे बिछाया गया है, जिस पर 15 मिनट तक टूरिस्ट समय बिता सकते हैं। विदेशी टेक्नोलॉजी से निर्माण, पर्यटकों के लिए सुरक्षित, 10 लाइफ गार्ड, 3 लाइफ बॉयज और पेट्रोलिंग करने एक बोट तैनात की गई है इस मालपे बीच पर। ತುಂಬ ಆಕರ್ಷಣೀಯವಾಗಿದೆ ಮತ್ತು ತುಂಬ ಥ್ರಿಲ್ಲಿಂಗ್ ಇದೆ. ಹಾಗಾಗಿ ರಾಜ್ಯದ ಪ್ರವಾಸಿಗರು ಇದರ ಅನುಭವವನ್ನು ಪಡ್ಕೊಳ್ಬೇಕು. ಅವರ ಸುರಕ್ಷತೆಯ ಬಗ್ಗೆ ಈಗಾಗಲೇ ಅವರಿಗೆ ಯಾರು ಅದನ್ನು ವಹಿಸ್ಕೊಂಡವರಿಗೆ 20-25 ಜನ ಲೈಫ್ ಗಾರ್ಡನ್ನು ಹಾಕಬೇಕು ಮತ್ತು ಹೋಗುವಂಥ ಪ್ರತಿಯೊಬ್ಬರು ಲೈಫ್ ಜಾಕೆಟನ್ನು ಹಾಕ್ಕೊಂಡು ಹೋಗಬೇಕು ಅಂತ ನಿಬಂಧನೆಯನ್ನು ಮಾಡಿದ್ದೇವೆ. ಹಾಗಾಗಿ ಅದನ್ನು ಮಾಡಿಕೊಂಡು ಅವ್ರು ಮಾಡ್ತಾರೆ. ಹಾಗಾಗಿ ಇದರ ಒಂದು ಅನುಭವವನ್ನು, ಒಳ್ಳೆಯ ಅನುಭವ, ನಾನು ಈಗ ಅದರಲ್ಲಿ ಅಲ್ಲಿ ತನಕ ಹೋಗಿದ್ದೇನೆ, ತುಂಬ ಸಂತೋಷ. ಇದರಿಂದ ನಮ್ಮ ಮಲ್ಪೆಯ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಗೆ ಹೆಚ್ಚು ಪ್ರಯೋಜನ ಆಗ್ತದೆ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ನಮ್ಮ ಮಲ್ಪೆಯಲ್ಲಿಂದ ತುಂಬ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ಉಪಯೋಗಿಸಿ ಬರಬೇಕು ಅಂತ. ಈ ಫ್ಲೋಟಿಂಗ್ ಬ್ರಿಡ್ಜನ್ನು ನಾವು ಪ್ರಪ್ರಥಮ ಬಾರಿ ನಾವು ಮಲ್ಪೆ ಬೀಚಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದೇವೆ. ಈ ಫ್ಲೋಟಿಂಗ್ ಬ್ರಿಡ್ಜದ ವಿಶೇಷ ಏನಂದರೆ 100 ಮೀಟರ್ಸ್ ಲೆಂತ್ ಇದೆ ಆ್ಯಂಡ್ 3.5 ಮೀಟರ್ಸ್ ವಿಡ್ತ್ ಇದೆ. ಸೊ ಇದನ್ನು ಕಂಪ್ಲೀಟ್ಲಿ ಸೆಕ್ಯೂರ್ ಆಗಲಿಕ್ಕೆ ನಾವು ರೇಲಿಂಗ್ಸನ್ನು ಹಾಕಿದ್ದೇವೆ ಸುತ್ತಮುತ್ತಲು. ಸೊ ಇದರಲ್ಲಿ ಪ್ಲಸ್ 30 ಲೈಫ್ ಬಾಯ್ಸ್ ಇದೆ, 10 ಜನ ಲೈಫ್ ಗಾರ್ಡ್. ಬೆಳಿಗ್ಗೆಯಿಂದ ಸಾಯಂಕಾಲ 9 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ, 9 ಗಂಟೆಯಿಂದ 6:30 ಗಂಟೆ ತನಕ ನಮ್ಮ ಲೈಫ್ ಗಾರ್ಡ್ಸ್ ಇರ್ತಾರೆ, 10 ಮಂದಿ. ಸೊ ವಿದೌಟ್ ಲೈಫ್ ಜಾಕೆಟ್ ನಾವು ಅಲೌ ಮಾಡೋಲ್ಲ. ಸೊ ಹಾಗೆ ಪ್ಯಾಟ್ರೋಲಿಂಗ್ ಮಾಡಲಿಕ್ಕೆ ನಮ್ಮದು ಬೋಟು ಇದ್ದೇವೆ, 2 ಬೋಟು ನಾವು ಇಟ್ಟಿದ್ದೇವೆ ಪ್ಯಾಟ್ರೋಲಿಂಗ್ ಮಾಡಲಿಕ್ಕೆ. ಸೊ ಇದರಲ್ಲಿ ಲೈಫ್ ಜಾಕೆಟ್ ಕಂಪಲ್ಸರಿ. ಇದರಲ್ಲಿ ನಾವು 100 ರೂಪೀಸ್ ಚಾರ್ಜ್ ಮಾಡ್ತೇವೆ, 15 ಮಿನಿಟ್ಸ್ ಟೈಮ್ ಕೊಡ್ತೇವೆ ಮತ್ತು ಹಾಗೂ 7 ವರ್ಷದ ಮೇಲ್ಗಡೆ ಮಕ್ಕಳಿಗೆ ಮಾತ್ರ ಅಲೌ ಮಾಡ್ತೇವೆ ಇದನ್ನು. ಸೊ ಇದರದ್ದು ವೆಚ್ಚ ಆಲ್ಮೋಸ್ಟ್ 80 ಲ್ಯಾಕ್ಸ್ ತನಕ ಆಗಿದೆ. ಇದನ್ನು ಎಕ್ಸಿಕ್ಯೂಷನ್ ಮಾಡಿದರೆ ನಾವು 3 ಜನ ಪಾರ್ಟ್ನರ್ಸ್, ಧನಂಜಯ್ ಕಾಂಚನ್, ಶೇಖರ್ ಪುತ್ರನ್ ಹಾಗೂ ಸುದೇಶ್ ಶೆಟ್ಟಿ ನಾವು. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಬೇಸಸಲ್ಲಿ ನಾವು ಮಾಡಿದ್ದೇವೆ. ಇದರಲ್ಲಿ ಏನು 15 ಡೇಸಿಗೆ. ಸೊ 15 ಡೇಸ್ ನಂತರ ಮಾನ್ಸೂನ್ ಬರೋದ್ರ ಕಾರಣ ನಾವು ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ನೆಕ್ಸ್ಟ್ ಸೀಸನಲ್ಲಿ ಇನ್ನೂ ಸಹ ಎಕ್ಸ್ಟೆನ್ಷನ್ ಮಾಡಿ ದೊಡ್ಡದು ಸ್ಟ್ರೆಚ್ ಮಾಡಬೇಕಂತ ಇದ್ದೇವೆ. 150-200 ಮೀಟರ್ಸ್ ತನಕ ಮಾಡಬೇಕಂತ ಇದ್ದೇವೆ ಇಷ್ಟು.